ಹಾಯ್ ಸುಸ್ಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವೇ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಇನ್ನೇನು ಭೀಮಾ ರಿಲೀಸ್ ಆಗ್ತಾ ಇದೆ. ಸೊ ಭೀಮಾದಲ್ಲಿ ನೀವೊಂದು ಪಾರ್ಟ್ ಹಾಕಿದ್ದೀರಾ. ಸೊ ಫಸ್ಟು ಭೀಮಾ ಬಗ್ಗೆ ಹೇಳಿ, ಆಮೇಲೆ ದುನಿಯಾವಿ ಸರ್ ಬಗ್ಗೆ ಹೇಳಿ. ಸರ್ ಆ್ಯಕ್ಚುಲಿ ಭೀಮಾ ಬಂದು ನಂದು ಫಸ್ಟ್ ಮೂವಿ ಆಗಿದೆ. ನಾನು ಇದರಲ್ಲಿ ಭೀಮಾ ಗ್ಯಾಂಗ್ ಹುಡುಗಿಯಾಗಿ ವರ್ಕ್ ಮಾಡಿದ್ದೀನಿ. ಇದೆಲ್ಲ ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಎಕ್ಸ್ಪೀರಿಯೆನ್ಸು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅಷ್ಟೇ ಸರ್. ದುನಿಯಾವಿ ಸರ್ ಬಗ್ಗೆ ಹೆಂಗೆ ಅವ್ರು ಅಪ್ರೋಚ್ ಮಾಡಿದ್ರು, ಹೇಗೆ ಸರ್ ಆ್ಯಕ್ಚುಲಿ ಇದು ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಬಂದಿದೆ. ಆ್ಯಕ್ಚುಲಿ ಈ ಆಪರ್ಚುನಿಟಿ ನನ್ನ ಫ್ರೆಂಡ್ ಮೂಲಕದಿಂದ ಬಂದಿದ್ದು. ಹಂಗಿಂದ ಹಂಗೆ ಸರ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ಹೋಗಿ ಮೀಟ್ ಮಾಡಾದ್ಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ಆಕ್ಸೆಪ್ಟ್ ಮಾಡಿದ್ರು, ಮಾಡೋಣ ಅಂತ ಹೇಳಿದರು. ನಾರ್ಮಲ್ ಆಗಿ ಗ್ಯಾಂಗ್ ಒಂದು ಹುಡುಗಿ ಥರನೇ ಕೊಟ್ಟಿದ್ರು, ನಾರ್ಮಲ್ ಹುಡುಗಿಯಾಗೆ ಕೊಟ್ಟಿದ್ರು ಕ್ಯಾರೆಕ್ಟರು. ಆಮೇಲೆ ಗ್ಯಾಂಗ್ ಹುಡುಗಿಯಾಗಿ ಚೇಂಜ್ ಮಾಡಿದ್ರು. ಅದಾದಮೇಲೆ ಆ್ಯಕ್ಟಿಂಗ್ ಅಂತ ಬಂತು ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಶೂಟಿಂಗ್ ಸ್ಪಾಟಲ್ಲಿ ಇರಬೇಕಾದ್ರೂ ನಮಗೆ ಶೂಟಿಂಗ್ ಸ್ಪಾಟಲ್ಲಿ ಇರೋ ಥರ ನಮಗೆ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಒಂದೊಳ್ಳೆ ಚೆನ್ನಾಗಿತ್ತು ಸರ್, ಎಲ್ಲ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಅವ್ರು ಗೈಡ್ ಮಾಡಿದ್ದು ನಮ್ಮನ್ನ ತುಂಬ ವೆಲ್ ವಿಷರ್ ಅವ್ರು ನಮಗೆ. ಮತ್ತು ನಮ್ಮನ್ನ ಗೈಡ್ ಮಾಡಿದ ರೀತಿಯಾಗಲೂ ಸರಿ, ಮತ್ತು ನಮ್ಮನ್ನ ಯಾವ ಥರ ಟ್ರೀಟ್ ಮಾಡಿದ್ರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಅವರಿಗೆ ಹೊಸ ಕಲಾವಿದರನ್ನ ಬೆಳೆಸೋದು ತುಂಬ ಕಷ್ಟ ಸರ್. ಆದರೆ ನಮಗೆ ಆ್ಯಕ್ಟಿಂಗ್ ಬರಲ್ಲ, ಏನು ಬರಲ್ಲ. ಇದು ಈ ಫೀಲ್ಡೇ ನಮಗೆ ಹೊಸದು. ಯಾಕಂದರೆ ನಾನು ಪ್ರೊಫೆಷ್ನಲ್ ಆಗಿ ನಾನು ವರ್ಕ್ ಮಾಡ್ತಾರೆ ಡ್ಯಾನ್ಸರ್ ಆಗಿ, ಅಂದರೆ ಬ್ಯಾಕ್ ಡ್ಯಾನ್ಸರ್ ಆಗಿ ಮೂವಿಗಳಲ್ಲಿ ಮಾಡಿದ್ದೀನಿ ಅಷ್ಟೇ. ಬ್ಯಾಕ್ ಡ್ಯಾನ್ಸರಾಗಿ ವರ್ಕ್ ಮಾಡಿದ್ದೀನಿ. ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆಂಟ್ ತುಂಬಿದೆ ದುನಿಯಾವಿ ಸರ್. ನಿನ್ನಲ್ಲೂ ಆ ಕಲೆ ಇದೆ, ನೀನು ಮಾಡ್ಬೋದು ಅಂತ ನನಗೆ ತೋರಿಸ್ಕೊಟ್ಟಿದ್ದು ದುನಿಯಾವಿ ಸರ್. ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಚೆನ್ನಾಗಿತ್ತು ಸರ್, ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಮತ್ತು ಇದೆಲ್ಲ ನನಗೆ ಒಂಥರ ಡ್ರೀಮ್ ಥರ ಇದೆ ಆ್ಯಕ್ಚುಲಿ. ನಾನು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಲೈಫಲ್ಲಿ ಇದೆಲ್ಲ ಬಂದಿದ್ದು. ನಾನು ಕಾಲಿಡಬೇಕು ಅಂತ ಅಂದ್ಕೊಂಡಾಗ ನನಗೆ ಯಾವುದೋ ಆಪರ್ಚುನಿಟೀಸು ಬಂದಿಲ್ಲ, ನನಗೇನು ಬಂದಿರಲಿಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋದು ಎಲ್ಲ ಒಂಥರ ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಅಂಡ್ ನಿಮ್ಗೊಂದು ಇಮ್ಯಾಜಿನೇಷನ್ ಇರುತ್ತೆ, ದುನಿಯಾವಿ ಸರ್ ಹಿಂಗಿರ್ತಾರೆ, ಸೊ ಭಯ ಇರುತ್ತೋ ಇಲ್ಲಾಂದ್ರೆ ಟೆನ್ಷನ್ ಇರುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸೊ ನೀವು ಯಾವ ಥರ ನೋಡಿದ್ರಿ, ಆ್ಯಂಡ್ ಅವ್ರು ನಿಮ್ಗೆ ಯಾವ ಥರ ಬದಲಾದ್ರು, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರು ಅಂತ? ಸರ್ ಆ್ಯಕ್ಚುಲಿ ಅಂದರೆ ನಾವು ಮೂವಿಯಲ್ಲಿ ನೋಡ್ತೀವಿ ಅವ್ರು ರೂಡ್ ಆಗಿರ್ತಾರೆ, ಹಾಗಿರ್ತಾರೆ, ಹೀಗಿರ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ಜನಗಳು ಹಂಗೆ ಅನ್ಕೋತಾರೆ. ಅಂದರೆ ಮೂವಿಲಿ ಹೇಗೆ ನಾವು ಅದನ್ನೇ ಥಿಂಕ್ ಮಾಡಿರ್ತೀವಿ. ಯಾಕಂದರೆ ನಮಗೆ ಅವ್ರು ಇವಾಗ ಯಾರೇ ಆದರೂ ಸರಿ ಅವರು ಅಂತ ಅಲ್ಲ, ನಾವು ಮೇಲಿಂದ ಒಬ್ರನ್ನ ನೋಡಿದ್ವಿ ಅಂದರೆ ಅವ್ರು ಅವರು ಅಂತ ನಾವು ಜಡ್ಜ್ ಮಾಡ್ತೀವಿ. ಆದರೆ ಅವ್ರ ಜೊತೆ ನಾವು ಸೇರ್ಕೊಂಡ್ಮೇಲೆ ನಾವು ಅವ್ರು ಏನು ಅಂತ ನಮಗೆ ಗೊತ್ತಾಗುತ್ತೆ. ಅದು ನಾರ್ಮಲ್ ಪೀಪಲ್ಸ್ ಆದರೂ ಸರಿ, ಎಂಥ ಕಲಾವಿದರಾದರೂ ಸರಿ. ಆದರೆ ಇವರು ನನಗೆ ತುಂಬ ಭಯನೇ ಇತ್ತು, ಏನಂತಾರೋ. ಯಾಕಂದರೆ ಫಸ್ಟ್ ಟೇಕ್ ತೊಗೋಬೇಕಾದ್ರೆ ಬಂದರು, ಏನಂತ ಅಂದರು, ಮಾಡು ಅಂದರು. ಡೈಲಾಗ್ ಹೇಳಿದ್ರು. ನನಗೆ ಡೈಲಾಗ್ ಹೇಳೋಕ್ಕೆ ನರ್ವಸ್ ಆಗ್ತಿದೆ, ಯಾಕಂದರೆ ಪಕ್ಕದಲ್ಲೇ ಇದ್ದಾರೆ. ನಂಗೆ ನರ್ವಸ್ ಆಗ್ತಿದೆ, ಹೆಂಗೆ ಹೇಳೋದು, ಏನು ಮಾಡೋದು ಅಂತ. ಏನಿಲ್ಲ, ಅಲ್ಲಿ ಮಾನಿಟರ್ ಮಾತ್ರ ಹೋಗ್ತಾ ಇದೆ, ಏನಿಲ್ಲ ಅಂತ ಮಾಡಿಸಿದ್ರು. ನಾನು ಟಕ್ಕಂತ ಡೈಲಾಗ್ ಹೇಳಿದೆ, ಮಾನಿಟರೇ ಅದು ಟೇಕ್ ಆಗಿ ತೊಗೊಂಡ್ರು. ಅಂದರೆ ಆ ಥರ, ಅಂದರೆ ನಮಗೆ ಯಾವ ಥರ ಇದು ಮಾಡಿದ್ರೆ ನಾವು ಮೋಟಿವೇಟ್, ಅಂದರೆ ಒಳ್ಳೆ ಗೈಡರ್ ಸರ್, ಅದು ಮಾತ್ರ ಹೇಳ್ತೀನಿ. ಆದರೆ ಭಯ ಇತ್ತು, ಅವ್ರು ಕಂಡ್ರೆ ಸ್ವಲ್ಪ ಭಯ ಇತ್ತು. ಆದರೆ ಸೇರ್ಕೊಂಡ್ಮೇಲೆ ನಿಜವಾಗ್ಲೂ ಎಷ್ಟು ಫ್ರೆಂಡ್ಲಿ ಅಂದರೆ ಫುಲ್ ಗೋಲ್ಡ್ ಹಾರ್ಟ್ ಸರ್ ಅವ್ರಿಗೆ. ನಿಜವಾಗ್ಲೂ ಅಷ್ಟು ಕೇರ್ ಮಾಡೋದಾದ್ರೂ ಸರಿ, ಒಂದು ವಿಷಯ ಬಂದಾಗ ನಮ್ಮನ್ನ ಯಾವ ಥರ ಟ್ರೀಟ್ ಮಾಡೋದಾದ್ರೂ ಸರಿ, ಎಲ್ಲರೂ ಬೆಳಿಬೇಕು ಅಂತ ನೋಡ್ತಾರೆ ಇವರು. ಅದು ತುಂಬ ಇದೆ ಅವ್ರ ಹತ್ರ. ಎಲ್ಲರೂ ನಮ್ಮ ಸಮವಾಗೆ ಬೆಳಿಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಅದು ಓಕೆ. ಆ್ಯಂಡ್ ಈಗ ನಿಮ್ಮ ಪಾತ್ರ ವಿಷಯ ಬರೋದಾದ್ರೆ, ಸೊ ಸಿನಿಮಾದಲ್ಲಿ ನೀವು ಏನು ಮಾಡ್ತೀರಾ, ಆ್ಯಕ್ಚುಲಿ ನಿಮ್ಮ ಪಾತ್ರ ರೋಲ್ ಏನು? ಸರ್ ಆ್ಯಕ್ಚುಲಿ ನಾನು ಅವ್ರ ಗ್ಯಾಂಗ್ ಹುಡುಗಿಯಾಗಿ ವರ್ಕ್ ಮಾಡಿರೋದು ಇದರಲ್ಲಿ. ಅವ್ರ ಗ್ಯಾಂಗಲ್ಲಿ ನಾನು ಒಬ್ಳು ಪಾರ್ಟ್. ಪ್ರತಿ ಒಂದು ವಿಷಯದಲ್ಲಿ ಅವ್ರ ಜೊತೆ ಇದ್ದೀವಿ ನಾವು. ಓಕೆ. ಅಂದರೆ ಈ ಡೈಲಾಗ್ಸು ಅದೆಲ್ಲ ಇದೆ.
ಸೊ ಫುಲ್ ರೌಡಿ ಬೇಬಿ ತರ ಹೌದು. ಸಿನಿಮಾದಲ್ಲಿ. ಓಕೆ. ಅಂಡ್ ಈಗ ನನ್ನ ಸಿನಿಮಾ ರಿಲೀಸ್ ಹಂತದಲ್ಲಿದೆ. ಸೊ ನಿಮ್ಮ ಥರನೇ ಎಷ್ಟೋ ಜನನ ಸೊ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಫಸ್ಟ್ ಸಿನಿಮಾ ಎಲ್ಲರದೂ. ಸೊ ಅವ್ರಿಗೊಂದು ಕೋಆಪ್ರೇಟನ್ನು ಕೊಡ್ತಾ ಇರೋ ರೀತಿ ಆಗಿರ್ಬೋದು, ಫುಲ್ ಪ್ರೊಡಕ್ಷನ್ ಆಗಲಿ ಅವರಾಗಲಿ. ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದರೆ ದುನಿಯಾವಿ ಸರ್ ಅವ್ರ ವೈಫ್ ಸಹ ನಿಂತ್ಕೊಂಡಿದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಅವ್ರು ನೀವು ಹೆಂಗೆ ನೋಡಿದ್ರೆ, ಅವ್ರು ನಿಮ್ಗೆ ಹೆಂಗೆ ಸಹಾಯ ಮಾಡಿದ್ರು? ಸರ್ ಅಕ್ಕನೂ ಅಷ್ಟೇ ಸರ್. ಸರ್ ಹೆಂಗೇನೋ ಹಂಗೆ ಅಕ್ಕನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರೆ. ಅಂದರೆ ನಾವು ಅಂದ್ಕೊತೀವಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಆದರೂ ಸರಿ, ದೊಡ್ಡ ದೊಡ್ಡ ಹೀರೋಸ್ ಆದರೂ ಆ್ಯಟಿಟ್ಯೂಡ್ ಇರುತ್ತೆ ಅಂತ. ಅದು 1% ಇಲ್ಲ ಸರ್, ಇವರು ಯಾರಿಗೂ ಇಲ್ಲ ಸರ್. ಅಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಹೇಗೇನೆ ಬಾ ಮಗಳೇ ಅನ್ನೋ ಥರ, ಅಂದರೆ ಅವ್ರ ಮನೆಯವ್ರನ್ನ ಹತ್ರ ಅವ್ರು ಹೇಗೆ ಮಾತಾಡ್ತಾರೋ, ಅವ್ರ ಮನೆಯವ್ರನ್ನ ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಸೇಮ್ ಹಂಗೆ ಟ್ರೀಟ್ ಮಾಡಿದ್ರು ನಮ್ಮನ್ನ. ಅಂದರೆ ಅವ್ರ ಮನೆಯವರು ಹೇಗೆ ಹಂಗೆ ಅವ್ರ ಮನೇಲಿ ಒಬ್ರು ನಾವು ಫ್ಯಾಮಿಲಿ ಮೆಂಬರ್ ಆಗೇ ನಮ್ಮನ್ನ ಟ್ರೀಟ್ ಮಾಡಿದ್ರು. ಯಾವತ್ತೂ ಹೊರಗಿನ ಜನ ನಾವು ಹೊರಗಿನವರು ಅಂತ ನಮಗೆ ಫೀಲ್ ಆಗಿಲ್ಲ. ನಾವು ಯಾರೋ ಒಂದು ಫ್ಯಾಮಿಲಿ ಜೊತೆನೇ ಇದ್ದೀವಿ ಅನ್ನೋ ಥರ. ಈಗ ಶೂಟಿಂಗ್ ನಾವು ಎಷ್ಟು ಮಿಸ್ ಮಾಡ್ಕೊತೀವಿ ಗೊತ್ತಾ. ಹಂಗೆ ಇದ್ದಿದ್ದು ಎಲ್ಲರೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲರೂ ಹಾರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಎಲ್ಲರೂ ಹೇಗಿದ್ರು ಅಂದರೆ ಫ್ರೆಂಡ್ಲಿಯಾಗೇ ಇದ್ರು. ಒಂದು ಫ್ಯಾಮಿಲಿ ಥರ ಇದ್ವಿ. ಅಂದ್ರೆ ಮನೆಗೆ ಹೋಗ್ತಿರ್ಲಿಲ್ವಾ ಹೇಗೆ ನೀವು? ಸರ್ ಮನೆಗೆ ಹೋಗ್ತಿದ್ವಿ, ಮನೆ ಹೋಗಿ ಶೆಡ್ಯೂಲ್ ಥರ ಇತ್ತಲ್ಲ, ಮನೆಗೆ ಹೋಗ್ತಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಅದೆಲ್ಲ ಚೆನ್ನಾಗಿತ್ತು. ಅಂದರೆ ನಾವು ಶೂಟಿಂಗ್ ಮಾಡ್ತಾ ಇದೀವಿ ಅನ್ನೋ ಥರ ಇರಲಿಲ್ಲ, ಒಂದು ಫ್ಯಾಮಿಲಿ ಜೊತೆ ಇದ್ದೀವಿ ಅನ್ನೋ ಥರ. ಅಂಡ್ ನಿಮ್ಗೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸೊ ಒಂದು ಸೀನು ತುಂಬ ಭಯ ಆಗೋದು, ಇಲ್ಲಾಂದರೆ ಒಂದು ಸೀನ್ ತುಂಬ ಈಸಿಯಾಗಿ ಇದು ಚೆನ್ನಾಗಿದೆ, ನನಗೆ ಇದು ನನ್ನ ಲೈಫ್ಗೂ ಇದು ಒಂಥರ ರಿಲೇಟ್ ಆಗೋದು, ಆ ಥರ ಏನಾರು? ಅಂದರೆ ಭಯ ಆಗೋದು ಅಂತ ಬಂದರೆ ನೀವೇ ಎಲ್ಲರೂ ನೋಡಿರ್ತೀರ ಕ್ಲೈಮ್ಯಾಕ್ಸ್. ಓಕೆ. ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ. ಇನ್ನೂ ಅದರಲ್ಲಿ ಇನ್ನೂ ಭಯಂಕರವಾಗಿರೋದೆಲ್ಲ ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲ ಥಿಯೇಟ್ರಲ್ಲೇ ಹೋಗಿ ನೋಡಿ, ಅವಾಗ ನೀವೇ ಹೇಳ್ತೀರಾ. ಅಂದರೆ ಇನ್ನೇನು ಒಂದು ಸ್ವಲ್ಪ ದಿನ ಹಿಂದೇನೆ 1-2 ಹೆಜ್ಜೆ ಇಟ್ಟರೆ ಬಂದ್ಬಿಡುತ್ತೆ 9ನೇ ತಾರೀಕು. ಇಷ್ಟು ದಿನ ನಾವು ಕಾಯ್ಕೊಂಡು ಬಂದಿರೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಹೇಗೆ ತಗೊಂತಾರೆ ನಮಗೆ ಗೊತ್ತಿಲ್ಲ, ಜನಗಳು ಹೇಗೆ ತಗೊಂತಾರೆ ಅಂತ ಗೊತ್ತಿಲ್ಲ. ಆದರೆ ಕನ್ನಡ ಪಿಕ್ಚರನ್ನು ಪ್ಲೀಸ್ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ಭೀಮಾ ಚಿತ್ರವನ್ನು ಪ್ಲೀಸ್ ಥಿಯೇಟ್ರಿಗೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ರೀಸೆಂಟಾಗಿ ನಿಮ್ದೊಂದು ವಿಡಿಯೋ ವೈರಲ್ ಆಗುತ್ತೆ, ಫುಲ್ ಟಮಟೆಗೆ ಸಖತ್ ಸ್ಟೆಪ್ ಆಗ್ತೀರಾ. ಸೊ ಆ ಕಲೆ ಹೇಗೆ ಅಂದರೆ, ನೀವು ಡ್ಯಾನ್ಸರ್ ಅಂತ ಗೊತ್ತು, ಆದರೂ ಆ ಥರ ಒಂದು ವೇವ್ ಸಖತ್ ವೈರಲ್ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅವತ್ತಿನ ದಿವಸ ಅದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಮಹೇಶ್ ಸರ್ಗೆ. ಮಹೇಶ್ ಸರು ಇಂದ ನಾನು ಅಷ್ಟು ಮೇಲೆ ಈ ಥರ ಮಾಡ್ತೀನಿ ಅಂತ ಆಗಿದ್ದು. ಅಲ್ಲಿ ನಿಜ ಹೇಳ್ಬೇಕಂದ್ರೆ ನನಗೆ ಮಾಡು ಅಂತ ಅಂದರು, ನಾನು ನಾರ್ಮಲಾಗಿ ಮಾಡಿದೆ ಅಷ್ಟೇ. ಆದರೆ ವಿಡಿಯೋದಲ್ಲಿ ನೋಡ್ತೀನಿ ಪಕ್ಕದಲ್ಲೇ ಅವರಿದ್ದಾರೆ. ಟು ಬಿ ಫ್ರ್ಯಾಂಕ್ ನಾನು ಅವ್ರನ್ನ ನೋಡೇ ಇಲ್ಲ. ಅಂದರೆ ಒಂಥರ ನರ್ವಸ್. ಅವ್ರು ವಿಡಿಯೋ ಮಾಡ್ತಿರೋದು ನನಗೆ ಗೊತ್ತಿಲ್ಲ, ಅಲ್ಲಿ ಏನು ನಡೀತಿದೆ ಗೊತ್ತಿಲ್ಲ. ಸುಮ್ಮನೆ ಬೀಟ್ಸ್ ಹೊಡಿತಾರೆ, ನೀನು ಡ್ಯಾನ್ಸ್ ಮಾಡು ಅಷ್ಟೇ ಹೇಳಿದವರು. ಅವ್ರು ಟಮಟೆ ಇಟ್ಕೊಂಡಿರೋದು ನಾನು ನೋಡಿಲ್ಲ, ಅವ್ರು ಹೊಡಿತಿರೋದು ನಾನು ನೋಡಿಲ್ಲ. ಅವ್ರು ಹೊಡಿತಾರೆ, ನಾನು ವಿಡಿಯೋದಲ್ಲಿ ನೋಡ್ತೀನಿ ಅವ್ರು ಅಲ್ಲೂ ಮಾಡೋದಿತ್ತಲ್ಲ ಅಂತ. ಅರೆ ಚೆನ್ನಾಗಿತ್ತು ಸರ್, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಮೇಲೆ ನಾನು ಡ್ಯಾನ್ಸರ್ ಆಗಿರೋದ್ರಿಂದ ನನ್ನ ಕಲೆನೂ ಅದರಲ್ಲಿ ತೋರಿಸ್ಕೊಳೋದರ ಒಂದು ಆಪರ್ಚುನಿಟಿ ಬಂತು. ನಮಗೂ ಆ ವಿಡಿಯೋ ನೋಡಿ ಯಾರಪ್ಪ ಇದು ಈ ಲೆವೆಲ್ಗೆ ಡ್ಯಾನ್ಸರ್ ಸಿಕ್ಕಿತ್ತು. ಡೇ ವೈರಲ್ ವಿಡಿಯೋ ಆಗಿತ್ತು ಆ್ಯಕ್ಚುಲಿ. ಅದು ತುಂಬ ಖುಷಿ ಆಯಿತು, ಮಿಲಿಯನ್ ವ್ಯೂಸ್ ಹೋಯ್ತು ಎಷ್ಟೋ ಚಾನೆಲ್ಗಳಲ್ಲಿ. ತುಂಬಾ ಹ್ಯಾಪಿ ಕೊಡ್ತು. ಅವ್ರು ನನ್ನ ಶೆಟ್ಟಿ ಅಂತ ಕರೀತಾರೆ. ಶೆಟ್ಟಿ ಚೆನ್ನಾಗಿ ಮಾಡಿದ್ಯಾ ಅಂತ ರೇಗಿಸ್ತಾ ಇದ್ರು. ಹೌದು ಸರ್, ತುಂಬಾ ಖುಷಿ ಕೊಡ್ತೆ ಸರ್ ಅವತ್ತು ನನಗೆ. ಅಂದ್ರೆ ನಾನು ಅನ್ಕೊಂಡಿರಲಿಲ್ಲ ಅಷ್ಟು ವೈರಲ್ ಆಗುತ್ತೆ ಅಂತ. ತುಂಬಾನೇ ಖುಷಿ ಕೊಡ್ತು ನನಗೆ ಆ ವಿಷಯ. ಅಂದ್ರೆ ಅದ್ ಬಿಟ್ಟು ಬೇರೆ ಸಿನಿಮಾದಲ್ಲಿ ಡ್ಯಾನ್ಸರ್ಗೆ ಏನಾರು ಅಂದ್ರೆ ಯುವರತ್ನಲ್ಲಿ ಅಪ್ಪು ಸರ್ ಜೊತೆ ಡ್ಯಾನ್ಸ್ ಮಾಡಿದೀನಿ. ಅದ್ ನನ್ ಭಾಗ್ಯ ಅನ್ಕೊಂತೀನಿ ನಿಜವಾಗ್ಲು. ಅವ್ರನ್ನ ನೋಡೋ ಆಪರ್ಚುನಿಟಿನೂ ಸಿಕ್ತು, ಅವ್ರ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿನೂ ಸಿಕ್ತು, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಳ್ಳೋ ಆಪರ್ಚುನಿಟಿನೂ ಸಿಕ್ತು. ಇವಾಗ ಹೇಳ್ಕೊಬೋದು ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೆಮ್ಮೆಯಾಗಿ ಹೇಳ್ಕೊಬೋದು. ಯಾವ ಸಾಂಗ್ ಮಾಡಿದ್ರಿ? ಪವರ್ ಆಫ್ ಯೂತ್ ಸಾಂಗ್ ಇದೆಯಲ್ಲ, ಸೂಪರ್ ಸೂಪರ್ ಆ ಸಾಂಗ್ ಅಲ್ಲಿ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.